ಸಿಟಿ ರವಿ ಕೇಸ್ ಸಿಐಡಿಗೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸಭಾಪತಿ ಹೊರಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ತನ್ನದೇ ಆದ ಕೆಲಸವನ್ನ ಮಾಡುತ್ತೆ, ಅವ್ರ ಬಗ್ಗೆ ನಾವು ಕಮೆಂಟ್ ಮಾಡೋದಕ್ಕೆ ಬರಲ್ಲ. ಸಿಟಿ ರವಿ ಕೂಡ 7 ಪುಟದ ಪತ್ರವನ್ನ ಬರೆದಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಒಬ್ರು ರಾಜಕಾರಣಿ, ಮಂತ್ರಿ, ಎಂಎಲ್ಎ ಅಂತ ನಾನು ಕನ್ಸಿಡರ್ ಮಾಡೋದಕ್ಕೆ ಹೋಗಲ್ಲ. ಆಕೆ ಹೆಣ್ಣು ಮಗಳು ಅಂತ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಸಿಟಿ ರವಿಯನ್ನ ಬೇರೆ ಕಡೆ ಕರ್ಕೊಂಡು ಹೋಗಿದ್ದು ಸರಿಯಲ್ಲ. ಅರೆಸ್ಟ್ ಮಾಡಿ ಬೇರೆ ಬೇರೆ ಕಡೆ ಸುತ್ತಾಡ್ಸಿದ್ರಲ್ವಾ, ಅದು ಸರಿಯಲ್ಲ. ಸಭಾಪತಿ ಹೊರಟ್ಟಿಯವರ ಪ್ರತಿಕ್ರಿಯೆ ಇದೆ. ಇಬ್ಬರಿಗೂ ಸಮಾಧಾನ ಆಗೋ ರೀತಿಯಾಗಿ ತೀರ್ಪನ್ನ ಕೊಟ್ಟಿದ್ದೇನೆ ಅಂತ ಹೊರಟ್ಟಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಟಿ ರವಿ ಅವರ ಬಂಧನ ಇರಬಹುದು, ಜೊತೆಗೆ ಈ ಕೇಸ್ ಸಿಐಡಿಗೆ ವರ್ಗಾವಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ನಾನು ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಕಾನೂನಾತ್ಮಕವಾಗಿ ಯಾವ್ಯಾವ ಪ್ರೊಸೀಜರ್ ಹೆಂಗಾಗಬೇಕು ಅದಾಗುತ್ತೆ. ಸರ್ಕಾರ ತನ್ನದೇ ಆದಂತಹ ಕೆಲಸವನ್ನ ಮಾಡುತ್ತೆ, ಜೊತೆಗೆ ಪೊಲೀಸರು ಕೂಡ ಅವರ ಕೆಲಸವನ್ನ ಅವ್ರು ಮಾಡ್ತಾರೆ. ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವೆ ಅಥವಾ ಎಂಎಲ್ಎ ಅಂತ ನಾನು ಮಾತನಾಡೋದಕ್ಕೆ ಕನ್ಸಿಡರ್ ಮಾಡೋದಕ್ಕೆ ಹೋಗಲ್ಲ. ಅವರು ಒಬ್ರು ಹೆಣ್ಣು ಮಗಳು, ಹೀಗೆ ಕನ್ಸಿಡರ್ ಮಾಡ್ತೀನಿ. ಬಟ್ ಇಬ್ಬರಿಗೂ ಸಮಾಧಾನ ಆಗೋ ರೀತಿ ನಾನು ತೀರ್ಪು ಕೊಟ್ಟಿದ್ದೇನೆ ಅಂತ ಬಸವರಾಜ್ ಹೊರಟ್ಟಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ತನ್ನದಾದಂಥ ಕೆಲಸವನ್ನು ಮಾಡ್ತೈತಿ. ನಮಗೆ ಅದರ ಬಗ್ಗೆ ಏನು ಅವ್ರ ಬಗ್ಗೆ ಕಾಮೆಂಟ್ ಮಾಡೋದಾಗಲಿ, ಅವ್ರ ಬಗ್ಗೆ ನಾವು ಯಾವುದೇ ತಕರ ಮಾಡೋದು ಬರೋಂಗಿಲ್ಲ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಮ್ಯಾಟ್ರ್ ಅದು. ಆ ಹಿನ್ನೆಲೆಯಲ್ಲಿ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ. ಅದು COD ಕೊಟ್ಟಾರೆ, COD ಅವ್ರು ಏನು ಎನ್ಕ್ವೈರಿ ಮಾಡ್ತಾರೆ ಮಾಡಲಿ. ಅದ್ರ ಮ್ಯಾಗಿಂದ ತೀರ್ಮಾನ ಸರ್ಕಾರ ಮಾಡ್ಬೇಕು, ನಮಗೆ ಸಂಬಂಧ ಇಲ್ಲ. ಅದು ಅವ್ರು ಬರ್ದಾರ, ನನಗೆ ಈ ಥರ 7 ಪೇಜಿನ ಲೆಟ್ರ್ ಬರ್ದಾರ. ನನಗೆ ಈ ಥರ ಅವರು ನಾವೆಲ್ಲ ಮುಗಿಸ್ಕೊಂಡು ಇದಕ್ಕೆ ಬಂದ್ವಿ, ನಾವು ವಿಧಾನಸೌಧಕ್ಕೆ ಹೌಸ್ ಅಡ್ಜರ್ನಾಗಣ ಗೇಟ್ ಕಡೆ ಬಂದು ನಾವು ಧರ್ನಾ ಮಾಡ್ತಿದ್ವಿ. ಧರ್ನಾ ಮಾಡೋದು 6:50ಕ್ಕೆ ನಮ್ಮನ್ನು ಹಿಡ್ಕೊಂಡು ಹೋಗ್ಯಾರ. ಹೋಗಿ ಎಲ್ಲ ಕಡೆ ಸುತ್ತಾಡ್ಯಾರ. ರಾತ್ರಿ 5 ಗಂಟೆ ಮಟ್ಟ ನಾನು ಕರ್ಕೊಂಡು ಅಡ್ಡಾಡ್ಯಾರ. ಅದಕ್ಕೆ ನನ್ನ ಹಕ್ಕಿಗೆ ಚ್ಯುತಿ ಬಂದೈತಿ. ಅದಕ್ಕೆ ಅವ್ರ ಮೇಲೆ ನನಗೆ ಇದನ್ನು ಮಾಡಿದವ್ರ ಮೇಲೆ ಕ್ರಮ ತಗೋಬೇಕಂತ ಬರ್ದಾರ. ಅವ್ರು ಕೊಟ್ಟಾಗ ಸರ್ಕಾರ ತನ್ನದಾದಂಥ ಕೆಲಸವನ್ನು ಮಾಡ್ತೈತಿ. ನಮಗೆ ಅದರ ಬಗ್ಗೆ ಏನು ಅವ್ರ ಬಗ್ಗೆ ಕಾಮೆಂಟ್ ಮಾಡೋದಾಗಲಿ, ಅವ್ರ ಬಗ್ಗೆ ನಾವು ಯಾವುದೇ ತಕರ ಮಾಡೋದು ಬರೋಂಗಿಲ್ಲ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಮ್ಯಾಟ್ರ್ ಅದು. ಆ ಹಿನ್ನೆಲೆಯಲ್ಲಿ ನಾವೇನು